ನಿರೀಕ್ಷೆಗಳು ಇಲ್ಲ, ಸಿಕ್ಕಿದಾಗ ಬೆಳೆಸ್ಕೊಳ್ಳೋದು. ನಿರೀಕ್ಷೆಗಳಿದ್ರೂ ಕೂಡ ಅದನ್ನು ಬೇಗ ಮರ್ತು ಇವಾಗ ಮಕ್ಕಳು ನೋಡಿ ಏನೋ ಒಂದು ಹಠ ಮಾಡ್ತಾರೆ, ನಂಗೆ ಅದು ಬೇಕಿದ್ದು ಬೇಕು ಅಂತ. ನೀವು ಡೈವರ್ಟ್ ಮಾಡಿಬಿಡಿ ಮಕ್ಕಳನ್ನ, ಅಂದರೆ ನೀವೇನೋ ಬೇರೆದನ್ನು ಡೈವರ್ಟ್ ಮಾಡಿಬಿಟ್ರೆ ಅವ್ರು ಮರ್ತೋಗ್ಬಿಡ್ತಾರೆ. ಅವರು ಅದೇ ಬೇಕು ಅಂತ ಕೇಳಲ್ಲ, ಮತ್ತೆ ಯಾವಾಗಲೂ ನೆನಪಾದಾಗ ಕೇಳ್ತಾರೆ, ಮತ್ತೆ ನೀವು ಡೈವರ್ಟ್ ಮಾಡ್ಬೋದು ಬೇಕಾದರೆ. ಇದೇ ಬೇಕು, ಇದಿದ್ರೆ ಮಾತ್ರ ಅಂತಲೇ ಅಂದ್ಕೊಳ್ತೀವಿ. ಯಾವುದಾದ್ರೂ ಒಂದನ್ನು ಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಅದು ಸಿಗೋ ತನಕ ನೆಮ್ಮದಿನೇ ಕಳ್ಕೊಂಡ್ಬಿಡ್ತೀವಿ. ಜಾತಿ, ಮತ, ಧರ್ಮ, ಮೇಲು ಕೀಳು, ಒಳ್ಳೆಯವರು ಕೆಟ್ಟವರು, ದೊಡ್ಡವರು ಚಿಕ್ಕವರು ಅಂತ ಎಲ್ಲದರಲ್ಲೂ ಭೇದ ಭಾವಗಳನ್ನ ನೋಡಿಕೊಂಡು ಎಷ್ಟು ಗೊಂದಲಗಳ ಕನ್ಫ್ಯೂಷನ್ ಲೈಫ್ನ ನಾವು ನಮಸ್ತೆ. ಕಲಿಸದೆ ಕಲಿಸುವ 24 ಗುರುಗಳು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ. ಬರೆದಿರೋದು ಜಗದೀಶ ಶರ್ಮಾ ಸಂಪಾಸರ್ ಅವರು. ಹಾಗೆ ಇವತ್ತಿನ ಈ ಒಂದು ಚಾಪ್ಟರ್ ಕೊನೆಯ ಚಾಪ್ಟರ್. ಓಕೆ, ಈ ಬುಕ್ಕಿನ ಕೊನೆಯ ಚಾಪ್ಟರ್ ಆಗಿದೆ ಇದು. ಇನ್ನು ಮಿಕ್ಕಿದ್ದನ್ನು ಏನು ಮಾಡಬೇಕು, ನೀವು ನಿಮ್ಮ ಮನೆಗೆ ತಂದು ಓದಬೇಕು. ಸೊ ಅದಕ್ಕೆ ಕೊನೆಯ ಚಾಪ್ಟರ್ ಒಂಚೂರು ತುಂಬ ಚೆನ್ನಾಗಿರೋದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅದು ಯಾವುದು ಅಂದರೆ, ಇವ್ರನ್ನ ನೋಡಿದ್ರೆ ಸಾಕು, ಇವರು ಕೂಡ ಒಬ್ಬರು ಗುರು. ಇವ್ರನ್ನ ನೋಡಿದ್ರೆ ಸಾಕು ತುಂಬ ಕಲಿಯೋದಿದೆ. ಇವ್ರನ್ನ ನೋಡಿದ್ರೆ ಸಾಕು ನಮ್ಮ ಟೆನ್ಷನ್ ಎಲ್ಲ ಮರ್ತೋಗುತ್ತೆ. ಇವ್ರ ಮಾತು ಕೇಳಿದ್ರೆ ಸಾಕು ನಮಗೆ ಒಂಥರ ಸಮಾಧಾನ ಸಿಗುತ್ತೆ. ಅದು ಯಾರು ಅಂತ ಬಂದರೆ ಪುಟ್ಟ ಮಗು. ಕರೆಕ್ಟ್. ಹಾಗಿದ್ರೆ ಮಗು ಕೂಡ ನಮಗೆ ಗುರುನಾ? 100% ಹೌದು. ಕಲಿಯೋರಿಗೆ ಎಲ್ಲನೂ ಗುರು. ಓಕೆ, ಸೊ ಮಗು ಹೇಗೆ ಅಂತ ನೋಡೋಣ. ಅವಧೂತರು ಒಂದು ಹಳ್ಳಿಯಲ್ಲಿ ಕೂತಿದ್ದಾಗ ಅಲ್ಲಿ ಒಂದು ಮಗು ಆಟಾಡ್ತಾ ಇತ್ತಂತೆ. ಹೇಳ್ತಾ ಇತ್ತಂತೆ, ಬೀಳ್ತಾ ಇತ್ತಂತೆ, ಕೂರ್ತಾ ಇತ್ತಂತೆ, ಓಡ್ತಾ ಇತ್ತಂತೆ, ನಿಲ್ತಾ ಇತ್ತಂತೆ, ಹೂವನ್ನ ಮುಟ್ತಾ ಇತ್ತಂತೆ, ಕರು ಜೊತೆ ಆಟ ಆಡ್ತಿತ್ತಂತೆ, ಮನೆಗೆ ಯಾರಾದರೂ ಬಂದರೆ ಓಡೋಗವ್ರನ್ನ ಮಾತಾಡಿಸ್ತಾ ಇತ್ತಂತೆ. ಆಮೇಲೆ ಚಿಕ್ಕವರು, ದೊಡ್ಡವರು, ದಡ್ರೋ, ಜಾಣ್ರೋ ಯಾವ ಯೋಚನೆನೂ ಅದಕ್ಕೆ ಇರಲಿಲ್ವಂತೆ. ಇವರು ಈ ಜಾತಿಯವರು, ಇವರು ಈ ಧರ್ಮದವರು ಅನ್ನೋ ಯಾವ ಭಾವನೆನೂ ಅದಕ್ಕೆ ಇರಲಿಲ್ವಂತೆ. ಇದು ಸರಿ, ಇದು ತಪ್ಪು ಅಂತ ಏನೂ ಅದಕ್ಕೆ ಗೊತ್ತಿರಲಿಲ್ವಂತೆ. ಅಳು ಬಂದ ತಕ್ಷಣ ಹತ್ತು ಬಿಡ್ತಂತೆ, ಚಿಕ್ಕದಾಗಿ ಏನಾದ್ರು ನಗು ಬಂದು ಜೋರಾಗಿ ನಕ್ಬಿಡ್ತಿತ್ತಂತೆ. ಓಕೆ, ಕಲ್ಲು, ಮಣ್ಣು, ಕೋಲು, ಪಾತ್ರೆ ಏನು ಸಿಗುತ್ತೆ ಎಲ್ಲದರಲ್ಲೂ ಅದಕ್ಕೆ ಏನು ಬೇಕು ಅದು ಆಟ ಸಾಮಾನು ಮಾಡಿಕೊಂಡು ಆಟ ಆಡ್ತಾ ಇತ್ತಂತೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಆಟಿಕೆಗಳೇ ಬೇಕು ಅಂತ ಇಲ್ಲ, ಏನು ಸಿಗುತ್ತೆ ಅದರಲ್ಲಿ ಆಟ ಆಡ್ತಾ ಇತ್ತಂತೆ. ಸೊ ಇಷ್ಟೆಲ್ಲ ಅದು ಎಂಜಾಯ್ ಮಾಡ್ತಿತ್ತಂತೆ ಅದರ ಲೈಫ್ನ. ಆಗ ಯಾಕೆ ಅದು ಎಂಜಾಯ್ ಮಾಡುತ್ತೆ ಅಂದಾಗ ಅದರಲ್ಲಿರೋ ಮುಗ್ಧತೆಯನ್ನು ನಾನು ಕಲಿಬೇಕು ಅಂತ ಹೇಳಿ ಅವಧೂತರಿಗೆ ಅನ್ನಿಸ್ತಂತೆ. ಯಾವ ಚಿಂತೆನೂ ಇಲ್ಲ, ಯಾಕಂದರೆ ಅದು ಸಹಜವಾಗಿದೆ, ಪ್ರಕೃತಿಯ ಜೊತೆ ಬೆರೆತಿದೆ. ದ್ವೇಷ ಅದಕ್ಕಿಲ್ಲ, ಅತಿಯಾದ ಪ್ರೀತಿನೂ ಅದಕ್ಕಿಲ್ಲ ಅಂತ ಹೇಳಿ. ಸೊ ಆವಾಗ ಇವ್ರಿಗೆ ಅರ್ಥ ಆಯ್ತಂತೆ, ನಮಗೆ ಯಾರೇ ಗೌರವ ಕೊಡಲಿಲ್ಲ, ನಮಗೆ ಯಾರೋ ಅವಮಾನ ಮಾಡಿಬಿಟ್ರು ಅಂತ ನೋವು ಆಗಲ್ಲ. ಗೌರವ ಕೊಟ್ಟ ತಕ್ಷಣ ನಮಗೆ ಅಹಂಕಾರನೂ ಬರಲ್ಲ. ಇದು ನಂದೇ ಅಂತ ಹೇಳೋಕ್ಕೆ ನಂದೇನೂ ಇಲ್ಲ, ಇದು ನಂದಲ್ಲ ಅನ್ನೋದಕ್ಕೆ ಎಲ್ಲನೂ ನಂದೇ ಅನ್ನೋ ಜ್ಞಾನನ ಪಡ್ಕೊಳ್ಳೋರು ಈ ಮಗು ಥರ ಇರ್ತಾರಂತೆ. ಓಕೆ, ಅದಕ್ಕೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಿರೀಕ್ಷೆಗಳು ಇಲ್ಲ, ಸಿಕ್ಕಿದಾಗ ಬೆಳೆಸ್ಕೊಳ್ಳೋದು. ನಿರೀಕ್ಷೆಗಳಿದ್ರೂ ಕೂಡ ಅದನ್ನು ಬೇಗ ಮರ್ತು ಇವಾಗ ಮಕ್ಕಳು ನೋಡಿ ಏನೋ ಒಂದು ಹಠ ಮಾಡ್ತಾರೆ, ನಂಗೆ ಅದು ಬೇಕಿದ್ದು ಬೇಕು ಅಂತ. ನೀವು ಡೈವರ್ಟ್ ಮಾಡಿಬಿಡಿ ಮಕ್ಕಳನ್ನ, ಅಂದರೆ ನೀವೇನೋ ಬೇರೆದನ್ನು ಡೈವರ್ಟ್ ಮಾಡಿಬಿಟ್ರೆ ಅವ್ರು ಮರ್ತೋಗ್ಬಿಡ್ತಾರೆ. ಅವರು ಅದೇ ಬೇಕು ಅಂತ ಕೇಳಲ್ಲ, ಮತ್ತೆ ಯಾವಾಗಲೂ ನೆನಪಾದಾಗ ಕೇಳ್ತಾರೆ, ಮತ್ತೆ ನೀವು ಡೈವರ್ಟ್ ಮಾಡ್ಬೋದು ಬೇಕಾದರೆ, ಅಲ್ವಾ? ಹಾಗೆ ಅಲ್ವಾ ನಾವು ಮಕ್ಕಳಿಗೆ ಯಾಮಾರಿಸ್ತಿರೋದು, ನಮಗೂ ನಮ್ಮ ದೊಡ್ಡವ್ರು ಯಾಮಾರಿಸಿರೋದು. ಸೊ ಏನಕ್ಕೆ ಅಂದರೆ ಅವ್ರಿಗೆ ಒಂದೇ ಮೇಲೆ ವ್ಯಾಮೋಹ ಇರೋದಿಲ್ಲ. ಇವಾಗ 2-3 ಬೇಕು ಅಂತ ಕೂತಿರ್ತಾರೆ, ಅವ್ರಿಗೆ ಅರ್ಥ ಮಾಡಿಸ್ಬಿಟ್ಟು ಇಲ್ಲ ಇದು ಒಂದು ಸಾಕು ಅಂತ ಹೇಳಿದ್ರೆ, ಇಲ್ಲ ಅದೂ ಸಿಗಲ್ಲ ಅಂದಾಗ ಓಕೆ ಅಂತ ಅದನ್ನು ಒಪ್ಕೊಳ್ತಾರೆ ಮಕ್ಕಳು. ಕರೆಕ್ಟಾ? ಇದೆಲ್ಲವೂ ಕೂಡ ಅಂದರೆ ಅವ್ರಿಗೆ ಹರ್ಟ್ ಮಾಡಬೇಕು ಇನ್ನೊಬ್ಬರಿಗೆ ಅನ್ನೋ ಮನಸ್ಸೇ ಇರೋದಿಲ್ಲ. ಅವ್ರಿಗೆ ಒಬ್ರಿಗೆ ನೋವು ಮಾಡಬೇಕು ಅನ್ನೋ ಥಾಟೇ ಇರೋದಿಲ್ಲ. ನೀವು ನೋಡಿ ಮಕ್ಕಳುಗಳು ಏನಾದರೂ ಒಂದು ಹೊಡಿತಾರೆ ಅಥವಾ ಕೋಪದಲ್ಲಿ ಏನೋ ಒಂದು ಬೈದ್ಬಿಡ್ತಾರೆ, ಬೈದ್ಬಿಟ್ಟು ನಾವೇನಾದ್ರು ಬೇಜಾರು ಮಾಡಿ ಕೂತ್ಕೊಂಡ್ರೆ ಅವ್ರಿಗೆ ಈಗೋ ಎಲ್ಲ ಬಿಟ್ಟು ಬಂದು ಸಾರಿ ಅಂತಾರೆ, ಅಳ್ತಾರೆ, ಅಥವಾ ಅವರೇ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನಾನು ಅವ್ರಿಗೆ ನೋವು ಮಾಡಿದೆ ಅಂತ. ಬಟ್ ನಾವು ಆ ಮಗುವಿನಿಂದ ಏನೆಲ್ಲ ಕಲಿಬೋದು.
ಒಂದು ಚಿಕ್ಕದಕ್ಕೂ ಮುನ್ಸ್ಕೊಂಡು 3 ವಾರ 4 ವಾರ ಮಾತಾಡಲ್ಲ, ಹಾಗೆ ಸಂಬಂಧಗಳನ್ನು ಬಿಟ್ಬಿಡ್ತೀವಿ. ನನಗೆ ಅದೇ ಬೇಕು, ಇದೇ ಬೇಕು, ಇದಿದ್ದರೆ ಮಾತ್ರ ಅಂತಲೇ ಅಂದ್ಕೊಳ್ತೀವಿ. ಯಾವುದಾದ್ರೂ ಒಂದನ್ನು ಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಅದು ಸಿಗೋ ತನಕ ನೆಮ್ಮದಿನೇ ಕಳ್ಕೊಂಡ್ಬಿಡ್ತೀವಿ. ಜಾತಿ, ಮತ, ಧರ್ಮ, ಮೇಲು ಕೀಳು, ಒಳ್ಳೆಯವರು ಕೆಟ್ಟವರು, ದೊಡ್ಡವರು ಚಿಕ್ಕವರು ಅಂತ ಎಲ್ಲದರಲ್ಲೂ ಭೇದ ಭಾವಗಳನ್ನು ನೋಡಿಕೊಂಡು ಎಷ್ಟು ಗೊಂದಲಗಳ ಕನ್ಫ್ಯೂಷನ್ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ. ಅದೇ ಮಗುನ ನೋಡಿದ್ರೆ ಸತ್ಯ ಅನಿಸುತ್ತೆ ಅಲ್ವಾ? ಒಂದೊಂದು ಸಲ ಅನಿಸುತ್ತೆ, ಈಗ ನಾನು ನಮ್ಮ ಮನೇಲಿ ಮಕ್ಳುಗಳು ಎದುರುಗಡೆ ಮನೆ ಮಕ್ಕಳೆಲ್ಲ ಬಂದು ಆಟ ಆಡ್ತಿರ್ತಾರೆ ನಮ್ಮ ಮನೇಲಿ, ನನ್ನ ಮಗ ಅವರೆಲ್ಲ ಆ ಆಟ ಆಡೋದನ್ನು ನೋಡ್ತಾ ಇದ್ದರೆ ಎಲ್ಲಿಂದ ಬರ್ತಿದೆ ಇವೆಲ್ಲ ಆಟಗಳು ಅನಿಸುತ್ತೆ. ಅದು ನಮಗೇನನ್ಸುತ್ತೆ, ಇದು ಆಟನೇ ಅಲ್ಲ ಅನಿಸುತ್ತೆ. ಅವು ಏನೋ ಆಟ ಆಡ್ತಾ ಇರ್ತವೆ, ಅದರಲ್ಲೇ ಖುಷಿ. ಏನೋ ಅಡುಗೆ ಮಾಡು, ಅಲ್ಲಿ ಏನೂ ಇರಲ್ಲ, ಅಡುಗೆ ಮಾಡ್ತಾರೆ. ಅಂದರೆ ಎಷ್ಟು ಇಮ್ಯಾಜಿನೇಷನ್ ಕೆಪಾಸಿಟಿ ಇದೆ, ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಎಲ್ಲರೂ ಕರ್ಕೊಳ್ತಾರೆ ನಾವು ಆಟಾಡೋಕ್ಕೆ ಬರಲ್ಲ ಅಂತ ಹೋಗಿ ಮಕ್ಕಳನ್ನ ಕೇಳಿ, ಬೇಡ ಅನ್ನಲ್ಲ ಮಕ್ಕಳು, ಕರ್ಕೊಳ್ತಾರೆ, ಸೇರಿಸ್ಕೊಳ್ತಾರೆ. ನಾವು ಹೆಂಗೆ ಅಂದರೆ ಬೇಡ ಬೇಡ ನೀನು ಬೇಡ ಅಂತ ಎಲ್ಲದನ್ನು ತಾಳೆ ಹಾಕಿ ನೋಡ್ತೀವಿ. ಅಂದರೆ ಮಗುವಿನ ಹಾಗೆ ಮುಗ್ಧತೆಯೂ ನಮಗಿರಬೇಕು. ಆ ಮುಗ್ಧತೆ ನಮಗೆ ಸಮಾಧಾನ ಕೊಡುತ್ತೆ, ಸಂತಸ ಕೊಡುತ್ತೆ. ನಿಜವಾಗ್ಲೂ ಪ್ರಪಂಚದಲ್ಲಿ ಎರಡೇ ವ್ಯಕ್ತಿಗಳು, ಇಡೀ ಪ್ರಪಂಚದಲ್ಲಿ 2 ವ್ಯಕ್ತಿಗಳು ಮಾತ್ರ ಸಂತೋಷವಾಗಿ ಇರೋಕ್ಕೆ ಸಾಧ್ಯ. ಅದು ಯಾರು ಅಂತ ಅಂದರೆ ಒಂದು ಮಗು, ಇನ್ನೊಂದು ಜ್ಞಾನಿ ಅಂತ. ಓಕೆ, ಯಾಕೆ ಅಂತ ಅಂದರೆ ಜ್ಞಾನಿಗೂ ಕೂಡ ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಗೊತ್ತಿರುತ್ತೆ, ಯಾವುದಕ್ಕೂ ಅಟ್ಯಾಚ್ ಆಗಲ್ಲ, ಆ್ಯಂಡ್ ಯಾವುದು ಬೇಕೇ ಬೇಕು ಅನ್ನೋ ನಿರೀಕ್ಷೆಗಳು ಇರೋದಿಲ್ಲ, ಎಲ್ಲವನ್ನು ಇರೋ ಹಾಗೆ ಇದ್ದ ಹಾಗೆ ಸ್ವೀಕರಿಸ್ತಾರೆ. ಮಗು ಕೂಡ ಹಾಗೇ. ಒಬ್ಬ ಜ್ಞಾನಿನೂ ಯಾರನ್ನು ದ್ವೇಷಿಸಲ್ಲ, ಹಾಗೆ ಮಗು ಕೂಡ ಹಾಗೇ. ನಾವೆಲ್ಲ ಜ್ಞಾನಿಗಳು ಅಂತ ಅಂದ್ಕೊಳ್ಳೋಕ್ಕೆ ಮುಂಚೆ ನಾವು ಈ ರೀತಿ ಬದುಕ್ತಿದ್ದೀವ ಅಂತ ನೋಡೋಣ. ಆ ರೀತಿ ನಾವು ಬದುಕ್ತಿಲ್ಲ ಅನ್ನೋದಾದರೆ ಜ್ಞಾನ ಇನ್ನೂ ಬೇಕಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಮಗುವಿಂದ ಏನು ಕಲ್ತ್ರಿ ಅಂತ ಹೇಳಿ, ಅದರ ಜೊತೆಗೆ ಇದು ಇವತ್ತಿನ ಈ ಬುಕ್ಕಿನ ಕೊನೆಯ ಚಾಪ್ಟರ್ ಆಗಿದೆ. ಹಾಗೆ ನಾಳೆ ನಾನು ನಿಮಗೆ ಜಗದೀಶ ಶರ್ಮಾ ಸಂಪಾಸರ್ ಅವರು ಜಸ್ಟ್ 1 ಗಂಟೆಯಲ್ಲಿ ಓದೋ ಪುಸ್ತಕಗಳ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಸಿಕ್ಕಿದ್ರೆ ಅವ್ರದ್ದು ನಾನು ನಿಮಗೆ ಪ್ಲೇ ಮಾಡ್ತೀನಿ. ಹಾಗೆ ಈ ಬುಕ್ಗಳಿಂದ ಓವರಾಲ್ ನಾವೇನೆಲ್ಲ ನೋಡಿದ್ವಿ ಅಲ್ಲ, ಭಗವದ್ಗೀತೆ ಆಗಿರ್ಬೋದು, ಯಕ್ಷ ಪ್ರಶ್ನೆ ಆಗಿರ್ಬೋದು, ಆಮೇಲೆ 24 ಗುರುಗಳಾಗಿರ್ಬೋದು, ಇವೆಲ್ಲ ಜಸ್ಟ್ 1 ಗಂಟೆಯಲ್ಲಿ ಓದೋವಂತಹ ಪುಸ್ತಕಗಳನ್ನು ನಾವು ಲಾಸ್ಟ್ 1.5 ತಿಂಗಳು 2 ತಿಂಗಳಿಂದ ಓದ್ತಾ ಇದ್ದೀವಿ. ಏನೆಲ್ಲ ನೀವು ಕಲ್ತ್ರಿ ಅನ್ನೋದನ್ನು ನಾಳೆ ನೀವು ಅದನ್ನು ನೋಡಿ ಸರ್ಗೂ ಕೂಡ ನೀವು ಥ್ಯಾಂಕ್ಸ್ ಹೇಳ್ಬೋದು. ಹಾಗೆ ಇವತ್ತಿನ ಚಾಪ್ಟರ್ನ ಏನು ಕಲ್ತ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.